ಬೆಳೆ ವಿಮೆ ಅಂತಕ್ಕಂಥದ್ದು ರೈತರಿಗೆ ಸರ್ಕಾರಗಳು, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳು ಮಾಡಿರ್ತಕ್ಕಂಥ ಒಂದು ಸೌಲಭ್ಯ. ನಮ್ಮ ರೈತರಲ್ಲಿ ಜಾಗೃತಿ ಕಡಿಮೆ ಇರೋದರಿಂದ ಬೆಳೆ ವಿಮೆ ಪ್ರಮಾಣ ಭಾಳ ಕಡಿಮೆ ಇದೆ. ಯಾಕಂದರೆ ಎಲ್ಲ ಬೆಳೆಗಳಿಗೆ ಇವತ್ತು ಏನು ಸರ್ಕಾರ ಘೋಷಣೆ ಮಾಡಿದೆ ಆ ಬೆಳೆಗಳಿಗೆ ಬೆಳೆ ವಿಮೆ ಮಾಡಿಸಿದಾಗ ಬೆಳೆ ಮಳೆ ಬಂದು ಜಾಸ್ತಿಯಾಗಿ ಬೆಳೆ ನಷ್ಟ ಆದರೂ ಅಥವಾ ಕಡಿಮೆ ಆಗಿ ನಷ್ಟ ಆದರೂ ಅಥವಾ ಯಾವುದಾದ್ರೂ ಕಾಯಿಲೆ ರೋಗಗಳು ಬಂದು ನಷ್ಟ ಆದಾಗಲೂ ರೈತನಿಗೆ ಒಂದಷ್ಟು ಸಹಾಯ ಸಿಗುತ್ತೆ. ಅದರಿಂದನೇ ಎಲ್ಲ ಪರಿಹಾರ ಆಗುತ್ತಂತಲ್ಲ, ಆದರೆ ಅವನಿಗೆ ಮುಂದಿನ ಬೆಳೆ ಹಾಕೋದಕ್ಕೆ ಏನು ಬೇಕೋ ಅಷ್ಟು ಅವನಿಗೆ ಬೆಳೆ ವಿಮೆ ಸಿಗುತ್ತೆ. ಆ ಕಾರಣದಿಂದ ರೈತರು ದೊಡ್ಡ ಪ್ರಮಾಣದಲ್ಲಿ ಈ ಸೌಲಭ್ಯವನ್ನು ನಾವು ಪಡ್ಕೊಳ್ಬೇಕು ಅನ್ನುವಂಥದ್ದಿದೆ. ಈ ತಿಂಗಳು 31ಕ್ಕೆ ಬೆಳೆಗಳದ್ದು ಸಾಮಾನ್ಯವಾಗಿ ಎಲ್ಲ ಬೆಳೆಗಳದ್ದು ಮಾವು ಈ ಥರದ್ದೆಲ್ಲ ಕೊನೆ ಆಗುತ್ತೆ. ರಾಗಿದು ಆಗಸ್ಟ್ 14ರವರೆಗೂ ಇದೆ. ನಮಗೆ ರಾಗಿ ಉದಾಹರಣೆಗೆ ರಾಗಿದು ಹೇಳಬೇಕಂದ್ರೆ ಬೆಳೆ ವಿಮೆ ಮಾಡಿಸಿದ ಮೇಲೆ ನಮಗೆ ಅಕಸ್ಮಾತ್ ಬೆಳೆ ಹಾಕೋಕ್ಕೆ ಆಗಲಿಲ್ಲ ಅಂದರೆ ಉಳುಮೆನೂ ಮಾಡೋಕ್ಕಾಗಲಿಲ್ಲ, ಬೆಳೆ ಬಿತ್ತನೆನೂ ಮಾಡೋಕ್ಕಾಗಲಿಲ್ಲ ಅಂದಾಗೂ 25% ಬೆಳೆ ವಿಮೆ ನಮಗೆ ಸಿಗುತ್ತೆ. ಆ ರೀತಿ ಯೋಜನೆಗಳು, ಸರ್ಕಾರಗಳು ಆ ರೀತಿ ಸೌಲಭ್ಯಗಳನ್ನು ಒದಗಿಸಿದೆ. ಅದನ್ನು ರೈತರು ಜಾಗೃತರಾಗಿ ಅದನ್ನು ಪಡ್ಕೊಳ್ಬೇಕನ್ನುವಂಥದ್ದು ನಮ್ಮ ಅಪೇಕ್ಷೆ. ಆ ದೃಷ್ಟಿಯಿಂದ ಇವತ್ತು ಚರ್ಚೆಗಳಾಯಿತು. ಗ್ರಾಮಗಳಿಗೂ ಹೋಗಿ ಇದ್ರ ಬಗ್ಗೆ ಜಾಗೃತಿ ಮೂಡಿಸಿ ಮುಂದಿನ ದಿನಗಳಲ್ಲಾದರೂ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಆ ಸೌಲಭ್ಯವನ್ನು ಪಡ್ಕೊಂಡು ರೈತರು ಈ ದೃಷ್ಟಿಯಲ್ಲಿ ಯಶಸ್ವಿ ಆಗಬೇಕಂತ ಮನವಿ ಮಾಡ್ಕೊಳ್ತಾ ಇದ್ದೀವಿ. ವಿಶೇಷವಾಗಿ ಮಳೆ ಕೊರತೆ ಆಗ್ತಿದೆ, ಅದರಿಂದ ರೈತರಿಗೆ ಯಾವ ಬೆಳೆ ಹಾಕಬೇಕು, ಈಗ ನೆಲಗಡಲೆ ಸಮಯ ಅಟ್ಲೀಸ್ಟ್ 5% ಕೂಡ ನೆಲಗಡಲೆ ರೈತರು ಹಾಕಿಲ್ಲ. ತೋಟಗಾರಿಕೆ ಇಲಾಖೆಯವರು ಎಷ್ಟು ಹೆಕ್ಟೇರ್ ಹೋಗಿದ್ದಾರೆ, ಯಾಕಾಗಿಲ್ಲ, ಅಟ್ಲೀಸ್ಟ್ ರೈತರನ್ನ ಏನು ನಿಮ್ಮ ಪ್ರಾಬ್ಲಮ್ ಅನ್ನೋದು ಕೂಡ ಕೇಳೋಕ್ಕೆ ಹೋಗ್ತಾ ಇಲ್ಲ. ಅದರಿಂದ BKSನಿಂದ ಏನಾದರೂ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳು ಏನಾದರೂ ನಡೀಬೋದು? ನಾವು ನಿಶ್ಚಯ ಮಾಡಿದ್ವಿ 100 ಗ್ರಾಮಗಳು ಅಂದರೆ ಗ್ರಾಮ ಪಂಚಾಯತಿ ಲೆಕ್ಕದಲ್ಲಿ ಹೋಗ್ಬೇಕಂತ ಯೋಚನೆ ಆಗಿದೆ. ಅಲ್ಲಿ ಗ್ರಾಮಗಳಲ್ಲಿ ಸೇರಿಸ್ಬೇಕು ಜನರನ್ನು, ಅಲ್ಲಿ ಇದ್ರ ಬಗ್ಗೆ ಜಾಗೃತಿ ಮೂಡಿಸ್ಬೇಕು. ಬೆಳೆ ವಿಮೆ ಮಾಡಿದೆ, ಅದೇ ನಾನು ಹೇಳಿದಾಗೆ ಬೆಳೆ ವಿಮೆ ಅಕಸ್ಮಾತ್ ಬೆಳೆ ಹಾಕದೇ ಇದ್ರೂ ಅವ್ರಿಗೆ ಬೆಳೆ ವಿಮೆ ಸಿಗುವಂಥ ಸೌಲಭ್ಯ ಸರ್ಕಾರ ಕೊಟ್ಟಿದೆ. ಇದು ನಾವು ಉಪಯೋಗಿಸ್ಕೊಳ್ಬೇಕೋ ಬೇಡವಾ? 25% ನಮಗೆ ಬರಬೇಕಾದ್ರೆ ನಾವು ಅದನ್ನು ಅಷ್ಟು ಲಾಭ ಅವನಿಗೆ ಸಿಕ್ಕಿದ್ರೆ ಮುಂದಿನ ಬೆಳೆಗೆ ಅವನು ಯೋಚನೆ ಮಾಡ್ಬೋದಲ್ಲ. ಆ ದೃಷ್ಟಿಯಲ್ಲಿ BKS ಸ್ವಲ್ಪ ಇದ್ರ ಬಗ್ಗೆ ಕರಪತ್ರನೂ ಒಂದಷ್ಟು ಮಾಡಿಸಿ ಹಂಚಿ ಅಂತ ನಾವು ಹೇಳಿದ್ದೀವಿ. ಆ ದೃಷ್ಟಿಯಲ್ಲಿ ಈಗ ಯೋಜನೆ ಮಾಡ್ತಾಯಿದ್ದೀವಿ. ವಿಶೇಷವಾಗಿ ನಮ್ಮ 3 ರೀತಿ ನಮ್ಮದು ಕೆಲಸ ಇದೆ. ಒಂದು ಸಂಘಟನೆ, ನಮ್ಮದು ಸಂಘಟನೆ ಇರೋದು ಗ್ರಾಮ ಸಮಿತಿಗಳಲ್ಲಿ. ಗ್ರಾಮ ಮಟ್ಟದಲ್ಲಿ ಸಭೆಗಳಾಗಬೇಕು, ಗ್ರಾಮಗಳಲ್ಲಿ ಕಾರ್ಯಕರ್ತರನ್ನ ತಯಾರು ಮಾಡಬೇಕನ್ನುವಂಥ ಉದ್ದೇಶ ಇಟ್ಕೊಂಡು ಗ್ರಾಮ ಸಮಿತಿಗಳು ಮಾಡ್ತೀವಿ. ಅದ್ರ ಬಗ್ಗೆ ನಡೆದು ಇವತ್ತು 100 ಗ್ರಾಮಗಳಲ್ಲಿ ಸಮಿತಿ ಮಾಡಬೇಕಂತ ತೀರ್ಮಾನ ಮಾಡಿದ್ದೀವಿ. ಇನ್ನು 2ನೇ ಉದ್ದೇಶ, ಇಲ್ಲಿರ್ತಕ್ಕಂಥ ಸಮಸ್ಯೆಗಳು, ಅದೇ ಈಗ ಬರಗಾಲ ಬಂದಿದೆ, ರೈತರಿಗೆ ಈ ರೀತಿಯ ಸೌಲಭ್ಯಗಳು ಅಂದರೆ ಇವಾಗ ನಾವು ತಗೊಂಡ್ರೆ ಬೆಳೆ ವಿಮೆ, ಅದಲ್ಲದೆ ಸರ್ಕಾರವೂ ಯೋಚನೆ ಮಾಡಿ ಇದನ್ನೇನು ಬರ ಪರಿಸ್ಥಿತಿ ಅಂತ ಘೋಷಣೆ ಮಾಡಿದ ಮೇಲೆ ಸರಿಯಾದ ರೀತಿಯಲ್ಲಿ ಆ ಲಾಭನೂ ರೈತರಿಗೆ ಸರ್ಕಾರ ಕೊಡಬೇಕು. ಏನಿವತ್ತು ರೈತ ಕಷ್ಟದಲ್ಲಿದ್ದಾನೆ, ಸಂಕಷ್ಟಕ್ಕೆ ಹೋಗ್ತಾನೆ, ಇನ್ನೂ ಭಾಳ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ. ಆ ದೃಷ್ಟಿಯಲ್ಲಿ ಸರ್ಕಾರನೂ ಈ ದಿಕ್ಕಿನಲ್ಲಿ ಗಮನ ಕೊಡಬೇಕಂತ ಮುಂದಿನ ದಿನಗಳಲ್ಲಿ ಹೋರಾಟ ಈ ಥರದ್ದೇನೋ ಅನಿವಾರ್ಯ ಆದರೆ ಮಾಡಬೇಕಂತ ಯೋಚನೆ ಮಾಡಿದ್ವಿ. ಈ ದೃಷ್ಟಿಯಲ್ಲಿ ನಮ್ಮ ತಾಲೂಕಿಗೆ ಸಂಬಂಧಪಟ್ಟಂತೆ ಇಷ್ಟನ್ನು ನಾವು ಯೋಚನೆ ಮಾಡಿದ್ವಿ. ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಅನೇಕ ಕಡೆ ರೈತರ ಭೂಮಿಯನ್ನು ಕಮರ್ಷಿಯಲ್ ಮಾಡೋದಕ್ಕೆ, ಒಂದು ಟೌನ್ಶಿಪ್ ಮಾಡೋದಕ್ಕೆ ಅನೇಕ ಕಡೆ ಆನೇಕಲ್ ಇರ್ಬೋದು, ಹಾಗೆ ಬಿಡದಿ ಇರ್ಬೋದು, ಈ ಕಡೆ ಅನೇಕ ಕಡೆ ಹೋರಾಟಗಳು ನಡೀತಾ ಇದೆ. ರೈತರ ಮೇಲೆ ರಪಾಲೆ ದೌರ್ಜನ್ಯಗಳು ಆಗ್ತಾ ಇದೆ. BKSನಿಂದ ಇದರ ಬಗ್ಗೆ ಯಾವ ರೀತಿ ಯೋಚನೆ ಮಾಡಿದೆ, ಯಾವ ರೀತಿ ಅದನ್ನು ತಡೆಗಟ್ಟೋದಕ್ಕೆ ಯಾವ ರೀತಿ ಒಂದು ಪ್ಲಾನ್ ತೊಗೊಂಡಿದೆ? ರೈತನ ಪಟ್ಟ ಭೂಮಿಯನ್ನು ಯಾವುದೇ ಕಾರಣಕ್ಕೂ ಸರ್ಕಾರಗಳು ತಗೊಳ್ಬಾರ್ದು ಅನ್ನುವುದೇ ನಮ್ಮ ನಿಲುವು. ಬೇರೆ ಬೇರೆ ಫ್ಯಾಕ್ಟ್ರಿ ಇರ್ಬೋದು, ಟೌನ್ಶಿಪ್ ಮಾಡಬೇಕು, ಇಂಥವೆಲ್ಲವೂ ಎಲ್ಲಿ ಬೇಕಾದ್ರೂ ಮಾಡ್ಬೋದು. ಆದರೆ ಅನ್ನ ಬೆಳೀತಕ್ಕಂಥ ಜಾಗಗಳನ್ನು ಇವರು ಟೌನ್ಶಿಪ್ ಮಾಡಿ ಮನೆಗಳು ಕಟ್ಟಿ ಕಾಂಕ್ರೀಟ್ ಬಿಲ್ಡಿಂಗ್ಗಳು ಕಟ್ಟಿದರೆ ಮುಂದಿನ ದಿನಗಳಲ್ಲಿ
ಆಹಾರದ ಭದ್ರತೆಯೂ ಕೊರತೆಯೂ ನಮ್ಮ ರಾಜ್ಯಕ್ಕೆ ನಮ್ಮ ದೇಶಕ್ಕೆ ಕಾಣ್ಬೋದು ಅಂಥ ಪರಿಸ್ಥಿತಿ ಬರುತ್ತೆ. ಹಾಗಾಗಿ ನಾವು ಅದನ್ನು ಪೂರ್ಣ ಪ್ರಮಾಣದಲ್ಲಿ ವಿರೋಧ ಮಾಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಯಾವುದೇ ಬೆಲೆ ತೆತ್ತಾದ್ರೂ ಭೂಮಿಯನ್ನು ನಾವು ಬಿಡೋದಿಲ್ಲ ಅನ್ನುವಂಥ ತೀರ್ಮಾನಕ್ಕೆ ಬಂದಿದ್ವಿ. ಇದೇ ತಿಂಗಳು ಮುಂದಿನ ಮಂಗಳವಾರ ನಮ್ಮ ರಾಜ್ಯದ 17 ಜಿಲ್ಲೆಗಳಲ್ಲಿ, ನಮ್ಮ ದಕ್ಷಿಣ ಪ್ರಾಂತದ 17 ಜಿಲ್ಲೆಗಳಲ್ಲಿ ಎಲ್ಲ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿ ಮನವಿಯನ್ನು, ಆ ಟೌನ್ಶಿಪ್ ಏನು ಯೋಜನೆ ಇದೆ ಅದನ್ನು ಕೈ ಬಿಡಿ ಅಂತ ಸರ್ಕಾರಕ್ಕೆ ನಾವು ಮನವಿ ಕೊಡ್ತಾ ಇದ್ದೀವಿ. ಅಕಸ್ಮಾತ್ ಅದು ಕೈ ಬಿಡಲಿಲ್ಲ, ಹಾಗೆ ಮುಂದುವರುತ್ತಂದರೆ ಮುಂದಿನ ಪರಿಣಾಮಗಳನ್ನು ಸರ್ಕಾರ ಎದುರಿಸಬೇಕಾಗುತ್ತೆ. ನಾವು ಎಲ್ಲದಕ್ಕೂ ಸಿದ್ಧ ಆಗಿದ್ದೀವಿ ಅನ್ನುವಂಥ ಮಾತನ್ನು ನಾವು ಈಗಾಗಲೇ ಹೇಳಿದ್ದೀವಿ. ನಾವು ಈಗಲೂ ಹೇಳ್ತಾ ಇದ್ದೀನಿ. ಮುಳಬಾಲ್ ತಾಲೂಕಿನಲ್ಲಿ ನಿಮ್ಮ BKSನ ಸದಸ್ಯರೊಬ್ಬರು ಪ್ರಾಮಾಣಿಕ ಉತ್ತಮವರು ಇತ್ತೀಚೆಗೆ ಅವ್ರ ಕುಟುಂಬಕ್ಕೆ ನಾನು ಅವರು ಮನೆಗೆ ಹೋಗಿದ್ವಿ, ಈಗೂ ಅಲ್ಲಿಗೆ ಹೋಗಿ ಬಂದಿದ್ದು. ತುಂಬ ಒಳ್ಳೆಯ ಕಾರ್ಯಕರ್ತರು, ನಮಗೆ ಭಾರತೀಯ ಕಿಸಾನ್ ಸಂಘಕ್ಕೆ ಬಹಳ ಬೆನ್ನೆಲುಬಾಗಿದ್ದಂಥವರು, ಮುಂದಿನ ದಿನಗಳಲ್ಲಿ ಕಿಸಾನ್ ಸಂಘಕ್ಕೆ ಬಹಳ ದೊಡ್ಡ ಶಕ್ತಿಯಾಗಿ ನಿಲ್ತಾ ಇದ್ದಂಥವರು. ಇವತ್ತು ಅವರು ಅಕಾಲಿಕ, ಅದು ಯಾರಿಗೂ ನಿರೀಕ್ಷೆನೇ ಇರಲಿಲ್ಲ, ಆ ರೀತಿ ಅವರ ಇದಾಗಿದೆ. ಹಾಗಾಗಿ ಅವ್ರ ಮನೆಗೆ ಹೋಗಿ ಅವ್ರಿಗೆ ಧೈರ್ಯ ಹೇಳಿ ಬಂದಿದ್ವಿ. ಈ ಥರದ್ದು ಸಹಜವಾಗಿ ನಡೀತಾ ಇರುತ್ತೆ. ಆದರೆ ಮುಂದಿನ ದಿನಗಳಲ್ಲಿ ಏನು ಮಾಡಬೇಕು ಅವರಿಗೆ, ಅಥವಾ ಅವರು ಚೆನ್ನಾಗಿದ್ದಾರೆ, ಏನು ತೊಂದರೆ ಇಲ್ಲ. ಆದರೆ ಅವರು ಸಂಘಟನೆಗೆ ನಮಗೆ ದೊಡ್ಡ ನಷ್ಟ ಆಗಿದೆ. ಆದರೆ ಅದನ್ನು ಯಾವ ರೀತಿ ತುಂಬಿಕೊಳ್ಬೇಕು ಅನ್ನುವಂಥದ್ದು ನಾವು ಯೋಚನೆ ಮಾಡ್ತಾಯಿದ್ವಿ. ಆ ದೃಷ್ಟಿಯಲ್ಲಿ ನಮ್ಮ ಕಾರ್ಯಕರ್ತರು ಅವರ ಸಂಪರ್ಕದಲ್ಲಿದ್ದಾರೆ. ನಮ್ಮ ಉಪಾಧ್ಯಕ್ಷರಿರ್ಬೋದು, ಜಿಲ್ಲಾ ಅಧ್ಯಕ್ಷರಿರ್ಬೋದು, ತಾಲೂಕು ಅಧ್ಯಕ್ಷರು ಎಲ್ಲರೂ ಅವರಿಗೆ ಮನೆಗೆ ಹೋಗಿ ಬರ್ತಾಯಿದ್ವಿ, ಶಕ್ತಿಯನ್ನು ತುಂಬುವಂಥ ಕೆಲಸ ಮಾಡ್ತಾಯಿದ್ವಿ.